ಸರ್ ಈಗ ಈ ಆಪ್ ಅಲ್ಲಿ ಒಂದು ಸ್ವಲ್ಪ ಇದನ್ನ ಮಾಡೋದ ಪ್ರಕ್ರಿಯೆ ಸ್ವಲ್ಪ ಅನ್ಎಜುಕೇಟೆಡ್ ಅಪ್ಪ ನಾನು ಅನ್ಎಜುಕೇಟೆಡ್, ನಾನು ಟ್ರೈ ಮಾಡಿದೆ. ಅದಕ್ಕೆ ನಾನು ಬೇರೆಯವ್ರಿಗೆ ಕೇಳ್ತೇವೆ. ನನಗೆ ಈ ಆ್ಯಪ್ ಎಲ್ಲ ನನಗೂ ಗೊತ್ತಿಲ್ಲ, ಡೌನ್ಲೋಡ್ ಮಾಡ್ಕೋದು ಗೊತ್ತಿಲ್ಲ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ಆ ಆ್ಯಪಲ್ಲಿ ಮಾಡ್ಕೋದು ಬೇರೆ. ನೀವು ಫಾರಂ ತೆಗೆದುಕೊಂಡು ಆ ಫಾರಂನ ಎಂಟ್ರಿ ಮಾಡುವಂತ ಕೆಲಸ ನೀವು ಮಾಡಿ. ಮತ್ತೆ ಇದು ಕರ್ನಾಟಕದ ದೃಷ್ಟಿಯಿಂದ ಸಾಕಷ್ಟು ಮಹತ್ವದ್ದಲ್ವ ಸರ್? ಯಾಕಂದ್ರೆ ನೀವು ಗ್ಯಾರಂಟಿ ಲಿಂಕ್ ವಿಚಾರ ಈಗಾಗಲೇ ಆಲ್ರೆಡಿ ಹೇಳಿದ್ದೀರಾ. ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಸರ್ ಈಗ ಈ ಆಪ್ ಅಲ್ಲಿ ಒಂದು ಸ್ವಲ್ಪ ಇದನ್ನ ಮಾಡೋದ ಪ್ರಕ್ರಿಯೆ ಸ್ವಲ್ಪ ಅನ್ಎಜುಕೇಟೆಡ್ ಅಪ್ಪ ನಾನು ಅನ್ಎಜುಕೇಟೆಡ್, ನಾನು ಟ್ರೈ ಮಾಡಿದೆ. ಅದಕ್ಕೆ ನಾನು ಬೇರೆಯವ್ರಿಗೆ ಕೇಳ್ತೇವೆ. ನನಗೆ ಈ ಆ್ಯಪ್ ಎಲ್ಲ ನನಗೂ ಗೊತ್ತಿಲ್ಲ, ಡೌನ್ಲೋಡ್ ಮಾಡ್ಕೋದು ಗೊತ್ತಿಲ್ಲ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ಆ ಆ್ಯಪಲ್ಲಿ ಮಾಡ್ಕೋದು ಬೇರೆ. ನೀವು ಫಾರಂ ತೆಗೆದುಕೊಂಡು ಆ ಫಾರಂನ ಎಂಟ್ರಿ ಮಾಡುವಂತ ಕೆಲಸ ನೀವು ಮಾಡಿ. ಮತ್ತೆ ಇದು ಕರ್ನಾಟಕದ ದೃಷ್ಟಿಯಿಂದ ಸಾಕಷ್ಟು ಮಹತ್ವದ್ದಲ್ವ ಸರ್? ಯಾಕಂದ್ರೆ ನೀವು ಗ್ಯಾರಂಟಿ ಲಿಂಕ್ ವಿಚಾರ ಈಗಾಗಲೇ ಆಲ್ರೆಡಿ ಹೇಳಿದ್ದೀರಾ. ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಥ್ಯಾಂಕ್ ಯು.